ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇದು ದಟ್ ಟೈಮ್ ಆಫ್ ದ ಇಯರ್. ಯಾವ ಟೈಮ್ ಅಂತ ಅನ್ಕೊಂಡ್ರಾ? ಯುರೋಪಲ್ಲೇ ಮೋಸ್ಟ್ ವಂಡರ್ಫುಲ್ ಟೈಮ್ ಆಫ್ ದ ಇಯರ್ ಅಂತ ಹೇಳ್ಬೋದು, ಕ್ರಿಸ್ಮಸ್ ಟೈಮ್. ಸೊ ನಮ್ಮ ಕಡೆ ಎಲ್ಲ ಕ್ರಿಸ್ಮಸ್ ಅಂದರೆ ಅಷ್ಟೊಂದು ಏನಿರಲ್ಲ. ಜಸ್ಟ್ ಇವಾಗ ಶಾಪಿಂಗ್ ಮಾಲ್ಸ್ಗಳೆಲ್ಲ ಕ್ರಿಸ್ಮಸ್ ಟ್ರೀ ಹಾಕಿ ಡೆಕೋರೇಟ್ ಮಾಡ್ತಾರೆ ಆ್ಯಂಡ್ ಸೆಲೆಬ್ರೇಟ್ ಮಾಡೋರು ಮಾಡ್ಕೊತಾರೆ ಅಷ್ಟೇ. ಬಟ್ ಇಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಇಡೀ ಸಿಟಿನೆಲ್ಲ ಲೈಟಲ್ಲಿ ಡೆಕೋರೇಟ್ ಮಾಡಿರ್ತಾರೆ. ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಯುರೋಪಲ್ಲಿ ಕ್ರಿಸ್ಮಸ್ ಅಂದರೆ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಕ್ರಿಸ್ಮಸ್ ಮಾರ್ಕೆಟ್ ಎಲ್ಲ ಹೇಗಿರುತ್ತೆ, ಏನೇನಿರುತ್ತೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕ್ರಿಸ್ಮಸ್ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಊರುಗಳಲ್ಲೂ ಕ್ರಿಸ್ಮಸ್ ಮಾರ್ಕೆಟ್ನ ಹಾಕೊಂಡಿರ್ತಾರೆ. ಬಟ್ ಏನಂದರೆ ದೊಡ್ಡ ಸಿಟಿಗಳಲ್ಲಿ ಮಾರ್ಕೆಟ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟ್ ವೈಬ್ಸ್ ಅಂತಲೇ ಹೇಳ್ಬೋದು ಕ್ರಿಸ್ಮಸ್ ಮಾರ್ಕೆಟ್ನ ನೋಡೋದಕ್ಕೆ. ಚಿಕ್ಕ ಹಳ್ಳಿಗಳಲ್ಲೆಲ್ಲ ಚಿಕ್ಕ ಪುಟ್ಟದಾಗಿ ಮಾರ್ಕೆಟ್ನ ಹಾಕ್ಕೊಂಡಿರ್ತಾರೆ. ಸೊ ನಾವಿವತ್ತು ಜರ್ಮನಿಯಲ್ಲೇ ಒಂದು ಬ್ಯೂಟಿಫುಲ್ ಸಿಟಿ ಅಂತಲೇ ಹೇಳ್ಬೋದು ಆ್ಯಂಡ್ ನ್ಯೂರನ್ಬರ್ಗ್ ಅಂತ ಈ ಸಿಟಿಯಲ್ಲಿ ಬಂದಿದ್ದೀವಿ. ಆ್ಯಂಡ್ ಈ ಸಿಟಿಲಿ ಏನಂತ ಹೇಳಿದ್ರೆ ಓಲ್ಡೆಸ್ಟ್ ಕ್ರಿಸ್ಮಸ್ ಮಾರ್ಕೆಟ್ ಅಂತೆ. ಇವತ್ತು ನಾವು ಈ ಓಲ್ಡೆಸ್ಟ್ ಕ್ರಿಸ್ಮಸ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ. ಹೇಗಿರುತ್ತೆ, ಏನೇನೆಲ್ಲ ಇರುತ್ತೆ ಅಂತ ನೋಡೋಣ ಬನ್ನಿ. ನಾವು ಇದಕ್ಕೆ ನಮಗೇನು ಇಷ್ಟ ಬರುತ್ತೆ ಅದನ್ನು ಬರೆಸಿ ನಾವು ಗಿಫ್ಟ್ ಮಾಡ್ಬೋದು ಅಥವಾ ನಾವೇ ತಿನ್ಬೋದು. ಇದು ಅಷ್ಟೇ, ನೀವು ಯಾವುದೇ ಜಾತ್ರೆ ನಡೀತಿದೆ ಜರ್ಮನಿಲಿ ಅಂತ ಹೋದರೆ ಇದೊಂದು ಕಾಮನ್ ಆಗಿರುತ್ತೆ. ಫ್ರೂಟ್ಸ್ಗೆ ಚಾಕ್ಲೇಟ್ಸ್ನ ಡಿಪ್ ಮಾಡಿ ಇಟ್ಟಿರ್ತಾರೆ. ಎಷ್ಟೊಂದು ಜನ ಇದ್ದಾರೆ ನೋಡಿ. ಆಗಲೇ ನೈಟ್ ಟೈಮ್ ಅಂತೂ ಇನ್ನೂ ಜಾಸ್ತಿ ಜನ ಬರ್ತಾರೆ, ಯಾಕಂದರೆ ಲೈಟೆಲ್ಲ ಹಾಕಿರ್ತಾರಲ್ಲ ನೋಡೋಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಆ್ಯಕ್ಚುಯಲ್ ಕ್ರಿಸ್ಮಸ್ ಮಾರ್ಕೆಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಂಗಂತೂ ಪರ್ಸ್ನಲಿ ಈ ಥರ ಕ್ರಿಸ್ಮಸ್ ಮಾರ್ಕೆಟ್ಗಳಿಗೆಲ್ಲ ಬರೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಈ ವರ್ಷ ಒಂದು 2-3 ಕ್ರಿಸ್ಮಸ್ ಮಾರ್ಕೆಟ್ ಅಟೆಂಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗಿ ನೋಡೋಣ. ಇದು ಮಕ್ಕಳಿಗೆ ಅಂತಲೇ ಸ್ಪೆಷಲ್ ಕ್ರಿಸ್ಮಸ್ ಮಾರ್ಕೆಟ್ ನೋಡಿ. ಕಿಂಡರ್ ವೈನಾಕ್ನಂತೆ, ಅಂದರೆ ಮಕ್ಕಳುಗಳಿಗೆ ಅಂತ ಹೇಳಿ. ಕ್ರಿಸ್ಮಸ್ ಮಾರ್ಕೆಟಲ್ಲಿ ಬರೀ ನಾವಷ್ಟೇ ಎಂಜಾಯ್ ಮಾಡಿದರೆ ಹೇಗೆ, ಡಾಗೀಸ್ ಕೂಡ ಎಂಜಾಯ್ ಮಾಡಬೇಕಲ್ವಾ. ಸೊ ಇಲ್ಲಿ ಡಾಗೀಸ್ಗೆ ಅಂತಲೇ ಒಂದು ಸಪ್ರೇಟ್ ಶಾಪ್ ಇದೆ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಬಿಸ್ಕೆಟ್ಸ್ ಇದೆ. ನೀವು ನೋಡ್ತಿರ್ಬೋದು ಎಷ್ಟೊಂದು ಡಿಸೈನ್ಸಲ್ಲಿದೆ ಅಂಥೇಳಿ. ಎಷ್ಟು ಜನ ನೋಡಿ ಇಲ್ಲಿ. ಆ್ಯಂಡ್ ಮೇಲ್ಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದು ಆ್ಯಕ್ಚುಯಲ್ ಸ್ನೋಫಾಲ್ ಆಗಿರೋದು, ಬಟ್ ಒಂಥರ ಆರ್ಟಿಫಿಷಿಯಲ್ ಥರ ಕಾಣಿಸ್ತಿದೆ. ಸಿಯಾ ಇದ್ರ ಮೇಲೆ ಕೂತ್ಕೊಂತಾಳಂತೆ. ಇವಾಗ ಬನ್ನಿ ಸಿಯನ್ ಕೂರಿಸಿ ಆಟಾಡ್ಸೋಣ. ಚಿಕ್ಕ ಮಕ್ಕಳದಾಯಿತು, ಇವಾಗ ದೊಡ್ಡವ್ರಿಗೆ ಕ್ರಿಸ್ಮಸ್ ಮಾರ್ಕೆಟ್ ಹೇಗೆ ಮಾಡಿದ್ದಾರೆ ನೋಡೋಣ ಬನ್ನಿ. ಓ ಮೈ ಗಾಡ್, ಇಲ್ಲಂತೂ ಕಾಲಿಡಕ್ಕೆ ಜಾಗ ಇಲ್ಲ, ಅಷ್ಟೊಂದು ಜನ ಇದ್ದಾರೆ. ಹಿಂದೆ ನೋಡ್ತಿದ್ದೀರಾ ಮನೆಗಳು, ಇದು ಜರ್ಮನಿಯಲ್ಲಿ ಟ್ರೆಡಿಷನಲ್ ಮನೆಗಳು ಇದೇ ಥರ ಇರುತ್ತೆ. ಸೊ ನೀವು ನೋಡ್ತಿರ್ಬೋದು ಇದೆಲ್ಲ ಟ್ರೆಡಿಷನಲ್ ಮನೆಗಳು. ಹಿಂದೆ ಜರ್ಮನಿಯಲ್ಲಿ ಇದೇ ಥರ ವುಡನ್ ಹೌಸ್ಗಳನ್ನ ಮಾಡ್ತಿದ್ದು. ಇವಾಗ ಜರ್ಮನಿಯಲ್ಲಿ ನಾವಿರೋ ಊರಲ್ಲಿ ಕೂಡ ಇದೇ ಥರ ಮನೆಗಳಿದೆ. ಇಶ್ಲಿ ಬಡಿಶ್ ಅಂದರೆ ಜರ್ಮನಿಯಲ್ಲಿ ಐ ಲವ್ ಯು ಅಂತ ಹೇಳಿ. ಇದನ್ನು ನಾವು ಯಾವಾಗಲೂ ಟ್ರೈ ಮಾಡಿರಲಿಲ್ಲ, ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸರಿ ತೊಗೊತಾ ಇದ್ದೀವಿ. ಇದೇನು ನೋಡ್ತಿದ್ದೀರಾ, ಇದೆಲ್ಲ ಸ್ನೋಬಾಲ್. ಇದು ನೋಡಿ, ಈ ಡಾಲ್ ಆಲ್ಮೋಸ್ಟ್ 10,000 ರೂಪಾಯಿ. ಇದು 15,000-16,000 ರೂಪಾಯಿ ನೋಡಿ. ಇದು ಇದಕ್ಕೂ ಅಷ್ಟೇ 10,000 ರೂಪಾಯಿ ಹಾಕೊಂಡಿದ್ದಾರೆ ಒಂದೊಂದಕ್ಕೆ. ಆ್ಯಂಡ್ ಇವು ಅಷ್ಟೇ ಇಷ್ಟು ಚಿಕ್ಕದಿದೆ, 44,000 5,000 ಹಿಂಗೆಲ್ಲ ಇದ್ದಾವೆ. ಬನ್ನಿ ಮುಂದೆ ಹೋಗೋಣ, ಇನ್ನು ಏನೇನಿದೆ ನೋಡೋಣ. ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು ಮಾತ್ರ. ಸೊ ನೀವು ನೋಡ್ತಿರ್ಬೋದು
ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ರಶ್ ಇದೆ ಇವತ್ತು. ಎಲ್ಲೋದ್ರಪ್ಪ ಇವರು? ಇಲ್ಲ ಇದ್ದಾರೆ. ಏನು ತಗೊಂಡಿದೀಯಾ? ಒಂದು ಟ್ರೈ ಮಾಡೋಣ ಅಂತ. ಏನ? ಕುಕೀಸ್. ಓಕೆ, ಕುಕೀಸ್ ಟ್ರೈ ಮಾಡ್ತಿದ್ದಾರೆ. ಇದೆಲ್ಲ ವೆರೈಟೀಸ್ ಆಫ್ ಕುಕೀಸ್ ಇದೆ. ಐ ಲವ್ ಕುಕೀಸ್, ಸೀರಿಯಸ್ಲಿ. ಬಾಯಲ್ಲಿ ನೀರು ಬರ್ತಿದೆ. ಯಾವ್ದಾದ್ರು ಒಂದು ಟ್ರೈ ಮಾಡೋಣ ನಾವು ಇವಾಗ. ಹೇಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಕ್ರಿಸ್ಮಸ್ ಮಾರ್ಕೆಟ್ ಕೆಲವೊಂದು ಸಿಟಿಗಳಲ್ಲಿ ನವೆಂಬರ್ ಲಾಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ, ಡಿಸೆಂಬರ್ 25ವರೆಗೂ ಇರುತ್ತೆ. ಕೆಲವೊಂದು ಸಿಟಿಗಳಲ್ಲಿ ಡಿಸೆಂಬರ್ 1 ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಕಮ್ಮಿ ಒಂದು 3-4 ವೀಕ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ 3-4 ವೀಕ್ಸ್ ಫುಲ್ ಎಂಜಾಯ್ ಮಾಡ್ತಾರೆ ಕ್ರಿಸ್ಮಸ್ ಮಾರ್ಕೆಟಿಗೆ ಬಂದು. ಸೊ ಇವಾಗ ಸ್ವಲ್ಪ ಅಷ್ಟೇ ನೋಡಿದ್ದೀವಿ, ಇನ್ನು ಈ ಕಡೆ ಸೈಡ್ ಇದೆ, ಆ ಕಡೆ ಸೈಡ್ ಇದೆ. ಬನ್ನಿ ನೋಡೋಣ. ಯುರೋಪಲ್ಲಿರೋ ಎಲ್ಲ ಕ್ರಿಸ್ಮಸ್ ಮಾರ್ಕೆಟ್ಗಳಲ್ಲೂ ಏನು ಫೇಮಸ್ ಗೊತ್ತಾ? ಮುಂದೆ ನೋಡ್ತಿದ್ದೀರಲ್ಲ ಗ್ಲೂ ವೈನ್ ಅಂತ, ಇದಂತೂ ತುಂಬಾನೇ ಫೇಮಸ್. ಮತ್ತು ಎಲ್ಲ ಕ್ರಿಸ್ಮಸ್ ಮಾರ್ಕೆಟ್ಗಳಲ್ಲೂ ಕಂಪಲ್ಸರಿ. ಏನದು ಬನ್ನಿ ನೋಡೋಣ. ಗ್ಲೂ ವೈನ್ ಬೇಸಿಕಲಿ ಇದು ವೈನೇನೆ. ವೈನ್ಗೆ ಇವರು ಏಲಕ್ಕಿ ಮತ್ತು ಲವಂಗನ ಹಾಕಿ ಅದನ್ನು ಬಾಯ್ಲ್ ಮಾಡಿ ಕುಡಿತಾರೆ. ನಮ್ಮಲ್ಲಿ ಮಸಾಲ ಟೀ ಅಂತ ಕುಡಿತೀವಲ್ಲ, ಎಲ್ಲ ಮಸಾಲೆ ಎಲ್ಲ ಹಾಕಿ ಟೀ ಮಾಡಿಕೊಂಡು, ಅದೇ ಥರ ಇವರು ವೈನ್ಗೆ ಏಲಕ್ಕಿ ಮತ್ತು ಲವಂಗ ಹಾಕಿ ಕುಡಿತಾರೆ. ಏನಕ್ಕೆ ಅಂತಂದರೆ ಕ್ರಿಸ್ಮಸ್ ಟೈಮಲ್ಲಿ, ಅಂದರೆ ವಿಂಟರ್ ಟೈಮಲ್ಲಿ ಟೆಂಪ್ರೇಚರ್ ಮೈನಸ್ ಇರುತ್ತೆ, ತುಂಬಾ ಚಳಿ ಆಗ್ತಿರುತ್ತೆ. ಸೊ ಬಾಡಿನ ಸ್ವಲ್ಪ ಹೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವರು ಗ್ಲೂ ವೈನ್ನ ಕುಡಿತಾರೆ. ಇದಕ್ಕೆ ಎಷ್ಟು ಪೇ ಮಾಡಿದ್ದೀವಿ ಗೊತ್ತಾ? €9. ಏನು ಇದಕ್ಕೆ €9 ಕೊಟ್ಟು ಇದು ಕುಡಿಬೇಕಂತ ಅನ್ಕೋಬೇಡಿ. ಗ್ಲೂ ಒಳಗಡೆ ಇರೋ ವೈನ್ಗೆ €4. ಆ್ಯಂಡ್ ಈ ಗ್ಲಾಸ್ ಇದೆಯಲ್ಲ, ಗ್ಲಾಸ್ಗೆ €5 ಡೆಪಾಸಿಟ್ ಮಾಡಿಸ್ಕೊಂಡಿದ್ದಾರೆ. ಇನ್ ಕೇಸ್ ನಾವೇನಾದರೂ ಎಲ್ಲಾದರೂ ತೊಗೊಂಡು ಹೋಗ್ಬೋದು, ಎಲ್ಲಾದರೂ ತೊಗೊಂಡೋಗಿ ಕುಡಿಬೋದು. ಸೊ ಕುಡಿದ್ಬಿಟ್ಟು ಹಂಗೆ ವಾಪಸ್ ಗ್ಲಾಸ್ನ ಮನೆಗೆ ತೊಗೊಂಡು ಹೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು €5 ಡೆಪಾಸಿಟ್ ಮಾಡಿಸ್ಕೊಂಡಿದ್ದಾರೆ. ನಮಗೆ ಇದು ಬೇಕು ಇಲ್ಲಿ ನೆನಪಿಗೋಸ್ಕರ ಅಂತ ಹೇಳಿದ್ರೆ ನಾವು ಈ ಗ್ಲಾಸ್ನ ತೊಗೊಂಡು ಹೋಗ್ಬೋದು. ಬೇಡ ಅಂತ ಹೇಳಿದ್ರೆ ಇಲ್ಲಿಗೆ ವಾಪಸ್ ತೊಗೊಬಂದ್ಕೊಟ್ರೆ ನಮಗೆ €5 ವಾಪಸ್ ಕೊಡ್ತಾರೆ. ವೈನ್ ಅಂದ ತಕ್ಷಣ ಇದು ಆಲ್ಕೋಹಾಲಿಕ್ ಡ್ರಿಂಕ್ ಅಂತ ಅನ್ಕೊಂಬೇಡಿ. ಆಲ್ಕೋಹಾಲಿಕ್ ವೈನ್ ಕೂಡ ಸಿಗುತ್ತೆ, ವಿತೌಟ್ ಆಲ್ಕೋಹಾಲಿಕ್ ವೈನ್ ಕೂಡ ಸಿಗುತ್ತೆ. ಸೊ ಯಾರ್ಯಾರು ಗ್ಲೂ ವೈನ್ನ ಟ್ರೈ ಮಾಡ್ಬೇಕಂತ ಅನ್ಕೊಂಡಿದ್ರೆ ಬಂದು ಟ್ರೈ ಮಾಡಿ ಒಂದ್ಸರಿ. ಮಸ್ಟ್ ಟ್ರೈ ಇನ್ ಕ್ರಿಸ್ಮಸ್ ಮಾರ್ಕೆಟ್ ಅಂತಾನೆ ಹೇಳ್ಬೋದು ಗ್ಲೂ ವೈನ್ನ. ಇದನ್ನೆಲ್ಲ ಏನು ಅನ್ಕೊಂಡ್ರಿ? ಜಸ್ಟ್ ಏನೋ ಡೆಕೋರೇಟಿವ್ ಐಟಮ್ಸ್ ಥರ ಕಾಣಿಸ್ತಿದ್ಯಲ್ಲ ಅಂತ ಅನ್ಕೊಂಡ್ರಾ? ಬನ್ನಿ ಇದೇನಂತ ತೋರಿಸ್ತೀನಿ. ಎಲ್ಲ ಮಸಾಲೆ ಐಟಮ್ಸಲ್ಲಿ ಈ ಥರ ಮಾಡಿರೋದು. ಚಕ್ಕೆ ನೋಡ್ಬೋದು ಇಲ್ಲಿ, ನೋಡಿ ಚಕ್ಕೆ ಆಗಿರ್ಬೋದು, ಮತ್ತು ಸ್ಟಾರ್ ಲೀಫ್ ಆಗಿರ್ಬೋದು, ಆ್ಯಂಡ್ ಇನ್ನೂ ಏನೇನೋ ಹಾಕಿ ಈ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಡೆಕೋರೇಟಿವ್ ಐಟಮ್ಸ್ ಏನೇ, ಬಟ್ ಮನೆಗೆ ಹಾಕಿದಾಗ ಒಂಥರ ಸ್ಮೆಲ್ ಬರುತ್ತೆ ಅಂತ ಹೇಳಿ ಈ ಥರ ಐಡಿಯಾ ಯೂಸ್ ಮಾಡಿದ್ದಾರೆ. ನೋಡಿ ಏನದು? ಅಲ್ಲ, ಇಲ್ಲಿ ಏನಂತ ಬರ್ತಿದೆ? ಯಾರು ಸಿಯಾ? ಹೌದಾ? ಒಳಗಡೆ ಸ್ಟಫಿಂಗ್ಸ್ ಎಲ್ಲ ಸೇಮ್ ಇದೆ ಅಂತೆ, ಬಟ್ ಕಲರ್ಸ್ ಮಾತ್ರ ಹಾಕಿದ್ದಾರೆ. ಸೊ ನಾನು ಇದೊಂದನ್ನು ತಗೊತಾ ಇದ್ದೀನಿ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ 5 ಕುಕೀಸ್ ಇದೆ, €15. ಆಲ್ಮೋಸ್ಟ್ $1,500 ಅಂತ ಅಂದ್ಕೊಳ್ಳಿ. ಹಾಟ್ ಡಾಗ್ ತಿನ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಎಷ್ಟೊಂದು ಸ್ಟಾಲ್ಸ್ ಇದೆ. ಎಲ್ಲದರಲ್ಲೂ ಕೇಳಿದ್ರು ಚಿಕನ್ ಇದೆಯಾ ಅಂತ ಹೇಳಿ. ಅನ್ಫಾರ್ಚುನೇಟ್ಲಿ ಯಾವುದೇ ಒಂದು ಸ್ಟಾಲಲ್ಲಿ ಕೂಡ ಅವ್ರಿಗೆ ಚಿಕನ್ ಸಿಗಲಿಲ್ಲ, ಬರೀ ಎಲ್ಲ ಬೀಫ್ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಕಷ್ಟ ಚಿಕನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಚಿಕನ್ ತಿನ್ನೋರಿಗೆ. అది ఇది ಬೇಕಾ ಎನ್ಶುಲ್ಡಿ ಎಂಜಿ ಆಯ್ನಾ ಯಾ
ಚೆನ್ನಾಗಿಲ್ಲ ಲಾಸ್ಟ್ ಟ್ರೈ ಮಾಡಿದ್ದು ಜಸ್ಟ್ ಏನೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ ಬಟ್ ಬ್ರೆಡ್ ಒಳಗಡೆ ಡ್ರೈ ಫ್ರೂಟ್ಸ್ ಹಾಕ್ದಂಗಿದೆ ಬೇಡ ಚೆನ್ನಾಗಿಲ್ಲ. ಸಂಜೆ 4:15 ಕ್ರಿಸ್ಮಸ್ ಮಾರ್ಕೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಎಲ್ಲ ಕಡೆ ಲೈಟ್ಸ್ ಆನ್ ಆಗಿದೆ, ಮೇಲ್ಗಡೆ ಈ ಥರ ಸ್ನೋಫಾಲ್ ಆಗಿರೋದು. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆಯಲ್ಲ. ಕ್ರಿಸ್ಮಸ್ ಮಾರ್ಕೆಟ್ ಒಂಥರ ವಿಂಟರಲ್ಲಿ ಹೊರಗೆ ಬರೋಕ್ಕೆ ಮೋಟಿವೇಶನ್ ಅಂತಲೇ ಹೇಳ್ಬೋದು. 100 ಗ್ರಾಮ್ಸ್ಗೆ €4 ಅಂತೆ. ಸೊ ಹೆಂಗಿದೆ ಗೊತ್ತಾ, ಇಲ್ಲಿ ನಮ್ಮ ಕಡೆ ಸೇಮ್ ಹಲಸಿನ ಬೀಜ ಎಲ್ಲ ಸುಟ್ಕೊಂಡು ತಿಂತೀವಿ ನೋಡಿ, ಒಣಗಿಸ್ಬಿಟ್ಟು ಸೇಮ್ ಅದೇ ಥರ ಸುಟ್ಟಿದ್ದಾರೆ. ಟೇಸ್ಟ್ ಹೆಂಗಿದೆ ನೋಡೋಣ. ಚೆನ್ನಾಗಿದೆ ಟೇಸ್ಟ್ ಕೂಡ, ಸ್ವಲ್ಪ ಹಲಸಿನ ಬೀಜ ಸುಟ್ಕೊಂಡು ತಿಂತೀವಲ್ಲ ಹಂಗೆ ಇದೆ, ಚೆನ್ನಾಗಿದೆ ಟೇಸ್ಟು. ಹೇಗಿದೆ ಜರ್ಮನಿಯ ಕ್ರಿಸ್ಮಸ್ ಮಾರ್ಕೆಟ್? ನಾನು ಇಲ್ಲಿನ ಕ್ರಿಸ್ಮಸ್ ಮಾರ್ಕೆಟ್ ನೆನಪಿಗೆ ಇದನ್ನು ತೊಗೊಂಡೋಗ್ತಾ ಇದ್ದೀನಿ ಮನೆಗೆ. ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಿಲ್ಲ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ಮತ್ತೊಂದು ಬೇರೆ ಯಾವ್ದಾದ್ರು ಕ್ರಿಸ್ಮಸ್ ಮಾರ್ಕೆಟ್ನ ನೋಡಬೇಕು ಅಂತ ಅನಿಸಿದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್.